ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ವಿಷ್ಣು ಪರ್ವದಲ್ಲಿ 3 ಅಧ್ಯಾಯಗಳು ಸಮಾಪ್ತವಾದ್ದನ್ನು ನಾವು ನೋಡಿದೆವು. ಅಲ್ಲಿ ಭಗವಂತ ತನ್ನ ಯೋಗ ಮಾಯೆಗೆ ತನ್ನ ಮತ್ತು ಬಲರಾಮನ ಅವತಾರಕ್ಕಾಗಿ ಯಾವ್ಯಾವ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದನ್ನ ಆಜ್ಞಾಪನೆ ಮಾಡಿದ್ದನ್ನು ಕೂಡ ನಾವು ನೋಡಿದೆವು. ಅದಾದ ಬಳಿಕ ಕೃಷ್ಣ ಅವತಾರ ಮತ್ತು ಬಲರಾಮನ ಅವತಾರವನ್ನ ಭಾಗವತದ ದಶಮ ಸ್ಕಂದದ 3ನೇ ಅಧ್ಯಾಯ ಮತ್ತು ಹರಿವಂಶದ 4ನೇ ಅಧ್ಯಾಯದ ಅಲ್ಲಿ ಹೇಳಿದ ಕ್ರಮಕ್ಕೆ ಅನುಸಾರವಾಗಿ ನಾವೀಗ ನೋಡಬೇಕು. ಕೃಷ್ಣ ಮತ್ತು ಬಲರಾಮರಲ್ಲಿ ಕೃಷ್ಣ ತಮ್ಮನಾಗಿ ಹುಟ್ಟಿದ, ಬಲರಾಮ ಅಣ್ಣನಾಗಿ ಹುಟ್ಟಿದ. ಹಿಂದಿನ ರಾಮಾವತಾರದಲ್ಲಿ ಭಗವಂತ ಅಣ್ಣನಾಗಿ ಜನಿಸಿದ್ದ ಮತ್ತು ಈ ಲಕ್ಷ್ಮಣ ತಮ್ಮನಾಗಿ ಜನಿಸಿದ್ದ ಅನ್ನೋದನ್ನ ನಾವು ನೋಡಿದ್ದು. ಆದ್ರೆ ಈ ಕೃಷ್ಣಾವತಾರದಲ್ಲಿ ಬಲರಾಮ ಏಕೆ ಅಣ್ಣನಾಗಿ ಜನಿಸಿದ್ದ ಮತ್ತು ಕೃಷ್ಣ ಏಕೆ ತಮ್ಮನಾದ ಅಂತಂದ್ರೆ ಅದಕ್ಕೆ ಕಾರಣವನ್ನು ತಾತ್ಪರ್ಯ ನಿರ್ಣಯದ 12ನೇ ಅಧ್ಯಾಯದಲ್ಲಿ ನಾವು ಗಮನಿಸಬೇಕು. ಬಲಿ ಗುಣಾಢ್ಯ ಸರ್ವವೇದೀಯ ಸೇವಾಖಿನ್ನೋ ಲಕ್ಷ್ಮಣೋಗ್ರೇ ಹರೇರ್ಭೂತ್. ಹಿಂದೆ ರಾಮಾವತಾರದಲ್ಲಿ ಲಕ್ಷ್ಮಣ ತನ್ನ ಅಣ್ಣನಾದಂತಹ ರಾಮನಿಗೆ ಪರಿಪೂರ್ಣವಾದಂತಹ ಸೇವೆಯನ್ನು ಮಾಡಿದ್ದ. ಹೀಗೆ ಪರಿಪೂರ್ಣವಾದಂತಹ ಸೇವೆಯನ್ನು ಮಾಡಿದ್ರಿಂದ ಅವನು ಖಿನ್ನನಾಗಿದ್ದ. ಲಕ್ಷ್ಮಣ ಖಿನ್ನನಾಗಿದ್ದ ಅಂದ್ರೆ ಆಯಾಸಗೊಂಡಿದ್ದ ಅಂತ ಅಲ್ಲಿ ಅರ್ಥ ಕಾಣಿಸ್ತದೆ. ಹಾಗಾಗಿ ತಾನು ಆವಾಗ ತಮ್ಮನಾಗಿ ಜನಿಸಿದ್ರಿಂದ ಅಣ್ಣನಾದಂತಹ ಪರಮಾತ್ಮನಿಗೆ ರಾಮನಿಗೆ ಪರಿಪೂರ್ಣವಾದಂತಹ ಸೇವೆಯನ್ನು ಸಲ್ಲಿಸಿ ದಣಿದಿದ್ದರಿಂದ ಈಗ ಅಣ್ಣನಾಗಿ ಜನಿಸಿ ಸ್ವಲ್ಪ ಆರಾಮವಾಗಿರೋಣ ಅಂತ ಬಯಸಿದ ಅಂತ ಅಲ್ಲಿ ಅರ್ಥ ಕಾಣಿಸ್ತದೆ. ಆದ್ರೆ ಆ ಖಿನ್ನ ಅನ್ನೋದಕ್ಕೆ ಶ್ರಮಪಟ್ಟವನು ಅಂತ ಅರ್ಥ ಮಾಡ್ಕೊಂಡಿದ್ರು ಕೂಡ ಅದಕ್ಕೊಂದು ಸ್ವಲ್ಪ ಅರ್ಥವನ್ನು ವ್ಯತ್ಯಾಸ ಮಾಡಬೇಕು. ಭಗವಂತನ ಗುಣ ಏನಂದ್ರೆ ಏಧಮಾನ ದ್ವಿಜ ಅಂತ. ಏಧಮಾನರು ಅಂದ್ರೆ ಬೆಳವಣಿಗೆ ಹೊಂದುವವರು ಅಂತ ಅರ್ಥ. ಯಾರು ತಮ್ಮ ಯೋಗ್ಯತೆಗೆ ಮೀರಿ ಪುಣ್ಯವನ್ನಾಗ್ಲಿ ಮತ್ತೆ ಉಳಿದ ಯಾವುದೇ ಸೇವೆಯನ್ನಾಗ್ಲಿ ಸಲ್ಲಿಸಿರ್ತಾರೆ ಅಂಥವರ ಪುಣ್ಯವನ್ನ ಮತ್ತಷ್ಟು ಕಡಿಮೆ ಮಾಡಿ ಅವರ ಪುಣ್ಯವನ್ನ ಅವರ ಯೋಗ್ಯತೆಗೆ ಸಮಾನವಾಗಿ ಎಷ್ಟು ಇಡಬೇಕೋ ಅಷ್ಟೇ ಇರಿಸುವುದು ಭಗವಂತನ ಒಂದು ಮಹಿಮೆ. ಭಗವಂತನ ಅನಂತ ಗುಣಗಳ ಪೈಕಿ ಭಗವಂತನ ಇದೊಂದು ಗುಣ. ಹಾಗಾಗಿ ಆತ ಅಧಿಕ ಸೇವೆ ಮಾಡಿ ಆ ಶೇಷ ದೊಡ್ಡ ಪುಣ್ಯವನ್ನು ಸಂಪಾದನೆ ಮಾಡಿದ್ನಲ್ಲ, ಆ ಪುಣ್ಯ ಅವನ ಯೋಗ್ಯತೆಯನ್ನು ಮೀರಿ ಹೊರಸೂಸಿದ ಆ ಪುಣ್ಯವನ್ನ ಮತ್ತೆ ಕಡಿಮೆ ಮಾಡಿ ಅವನ ಯೋಗ್ಯತೆಗೆ ತಕ್ಕಂತೆ ಅದನ್ನ ಹೊಂದಿಸುವುದಕ್ಕಾಗಿ ಭಗವಂತ ಅವನನ್ನ ಅಣ್ಣನನ್ನಾಗಿ ಮಾಡಿದ. ದೇವೇಂದ್ರ ಕೆಲವೊಮ್ಮೆ ಕೃಷ್ಣನಿಗೆ ಅಪರಾಧ ಮಾಡಿದ್ದ. ಆ ಗೋವರ್ಧನ ಉದ್ಧಾರದ ಸಂದರ್ಭಕ್ಕಾಗಿ ಎಲ್ಲ ನಂದಗೋಕುಲದ ಮೇಲೆ ಮತ್ತು ವೃಂದಾವನದ ಮೇಲೆ ಭಾರಿ ಪ್ರಮಾಣದ ಮಳೆಯನ್ನು ಕರೆದ ಕೃಷ್ಣ. ಆ ಥರ ಮಳೆಯನ್ನು ಕರೆದಾಗ ಅಲ್ಲಿ ಕೃಷ್ಣನಿಗೆ ದೇವೇಂದ್ರ ದ್ರೋಹ ಮಾಡಿದಂತಾಯ್ತು. ಆ ದ್ರೋಹ ಮಾಡಿದ್ದಕ್ಕೂ ಕೂಡ ಅದೇ ಕಾರಣ. ಹೀಗೆ ಹೆಚ್ಚಿನ ಪುಣ್ಯವನ್ನ ಯಾವುದೇ ದೇವತೆ ಆಗಲಿ, ಭಗವಂತನ ಪರಿವಾರದಲ್ಲಿರುವಂತಹ ಯಾವನೇ ವ್ಯಕ್ತಿ ಆಗಲಿ, ಯಾವನೇ ದೇವತೆ ಆಗಲಿ ಹೆಚ್ಚಿನ ಪುಣ್ಯವನ್ನು ಮಾಡಿದರೆ, ತಮ್ಮ ಯೋಗ್ಯತೆಗೆ ಮೀರಿ ಪುಣ್ಯವನ್ನು ಅವರು ಮಾಡಿದರೆ, ಒಂದು ಸಂದರ್ಭದಲ್ಲಿ ಅವರ ಕಡೆಯಿಂದ ಏನಾದರೂ ಅಚಾತುರ್ಯ ಮಾಡಿಸಿ ಏನಾದರೂ ಒಂದು ನೆಪದಿಂದ ಅವರ ಪುಣ್ಯವನ್ನು ಕಡಿಮೆ ಮಾಡೋದು ಭಗವಂತನ ಒಂದು ಗುಣ. ಹಾಗಾಗಿ ಈ ಅಣ್ಣನಾಗಿ ಈಗ ಬಲರಾಮ ಜನಿಸಿದ್ರೆ ಆ ರಾಮಾವತಾರದಲ್ಲಿ ಯೋಗ್ಯತೆಗೆ ಮೀರಿ ಏನು ಪುಣ್ಯ ಮಾಡಿದ್ನಲ್ಲ, ಆ ಪುಣ್ಯದ ಒತ್ತಡ ಒಂದಿಷ್ಟು ಕಡಿಮೆ ಆಗ್ತದೆ ಈ ಜನ್ಮದಲ್ಲಿ. ಅದಕ್ಕಾಗಿ ಆ ಬಲರಾಮ ಅಣ್ಣನಾಗಿ ಜನಿಸಿದ ಮತ್ತು ಕೃಷ್ಣ ತಮ್ಮನಾಗಿ ಜನಿಸಿದ ಅನ್ನುವ ಅರ್ಥವನ್ನು ನಾವು ನೋಡ್ಕೊಳ್ಬೇಕು. ಬಲರಾಮ ಮತ್ತು ಕೃಷ್ಣ ಯಾವ ಜನ್ಮಕ್ರಮದಿಂದ ಹುಟ್ಟಿದ್ರು, ಎಷ್ಟು ತಿಂಗಳಲ್ಲಿ ಹುಟ್ಟಿದ್ರು, ದೇವಕಿಯ ಗರ್ಭದಲ್ಲಿ ಎಷ್ಟು ದಿವಸ ಇದ್ರು, ಆಮೇಲೆ ರೋಹಿಣಿಯ ಗರ್ಭದಲ್ಲಿ ಎಷ್ಟು ದಿವಸ ಇದ್ರು, ಅದನ್ನು ಕೂಡ ನಾವು ತಾತ್ಪರ್ಯದ ಹಿನ್ನೆಲೆ ಗಮನಿಸಬೇಕು. ಈ ಕಂಸನ ಆಲೋಚನೆ ಹೇಗಿತ್ತಂದ್ರೆ